ನಮಸ್ಕಾರ. ಇದು ಸೂರ್ಯಕಲಾ ಸೌಂಡ್. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಸುರೇಶ್. ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೆ ನಾನು ಒಂದು ವಿಷಯವನ್ನ ತೆಗೆದುಕೊಂಡು ಬರ್ತಾ ಇದ್ದೀನಿ. ನೋಡಿ, ಈಗ ಇತ್ತೀಚೆಗೆ ಆಗಲಿದಂತ ಬಿ ಸರೋಜಾ ದೇವಿ ಅವರ ಕುರಿತು ಒಂದು ಮಾತನ್ನು ಹೇಳೋದಾದರೆ, ಕೆಲವೊಂದಿಷ್ಟು ಪತ್ರಿಕೆಗಳನ್ನು ಸಂಶೋಧನೆ ಮಾಡಿದಾಗ ಮತ್ತು ಈ ಹಿಂದಿನ ದೂರದರ್ಶನಕ್ಕೆ ಅವರು ಕೊಟ್ಟಂತಹ ಸಂದರ್ಶನಗಳು ಅಥವಾ ಅವರದೇ ಆದಂಥ ಲೈವ್ ಪ್ರೋಗ್ರಾಮ್ಗಳು ಅದನ್ನೆಲ್ಲ ಅವಲೋಕಿಸಿದಾಗ ಒಂದು ವಿಷಯ ಗೊತ್ತಾಯಿತು. ಅವರು ಸರೋಜಾ ದೇವಿ ಅವರು ಪುನೀತ್ ರಾಜ್ಕುಮಾರ್ ಅವರನ್ನು ತಮ್ಮ ಮಗನಂತೆ ಕಾಣ್ತಾ ಇದ್ರು. ಹೌದು, ಎಷ್ಟೊಂದು ಕಾಣ್ತಾ ಇದ್ರು ಅಂತಂದ್ರೆ, ಅವರು ಆಗ ಆರಂಭದ ದಿನಗಳಲ್ಲಿ ಪುನೀತ್ ರಾಜ್ಕುಮಾರ್ ಇನ್ನೂ ಮಗುವಾಗಿದ್ದ ಕಾಲದಿಂದ ರಾಜ್ಕುಮಾರ್ ಅವರೊಂದಿಗೆ ಸರೋಜಾ ದೇವಿ ಅಭಿನಯಿಸಿದಾಗಲೆಲ್ಲ ಸೆಟ್ಟಿಗೆ ಪಾರ್ವತಮ್ಮ ಅವರೊಂದಿಗೆ ಪುಟ್ಟ ಪುನೀತ್ ಬರ್ತಾ ಇದ್ರು. ಆಗ ಅವರನ್ನ ಎತ್ತಿಕೊಂಡು, ಅಂದ್ರೆ ಈ ಸನ್ನಿವೇಶಗಳೆಲ್ಲ ಮುಗಿದ ತಕ್ಷಣ ಕಟ್ ಅಂತ ಹೇಳಿದ ತಕ್ಷಣ ಸ್ವಲ್ಪ ಸುಧಾರಿಸಿಕೊಳ್ಳೋದಕ್ಕೆ ಅಂತ ಒಂದು ಸಮಯ ಇರುತ್ತೆ. ಅವಾಗೆಲ್ಲ ಅವ್ರು ಹೋಗಿ ಪಾರ್ವತಮ್ಮ ಅವ್ರ ಕೈಯಿಂದ ಮಗುವನ್ನು ಎತ್ತುಕೊಂಡು ಮುದ್ದಾಡಿ ಅದ್ರ ಜೊತೆ ಮಗುವಿನೊಂದಿಗೆ ಮಗುವಿನ ತರ ಇರ್ತಾ ಇದ್ರು ಸರೋಜಾ ದೇವಿ ಅವರು. ಇದನ್ನ ಪಾರ್ವತಮ್ಮ ಅವರು ತುಂಬಾ ಗಮನಿಸಿದ್ರು. ತುಂಬಾ ನಮ್ಮ ಅಪ್ಪುವಿನ ಮೇಲೆ, ಅಂದ್ರೆ ಆಗ್ಲೂ ಕೂಡ ಮಗು ಇದ್ದಾಗ ಅವನ ಹೆಸರು ಎಲ್ಲರೂ ಅಪ್ಪು ಅಂತಾನೆ ಕರಿತಾ ಇದ್ರು. ಅದು ಆಮೇಲೆ ಲೋಹಿತ್ ಆಯ್ತು, ಆಮೇಲೆ ಪುನೀತ್ ಆಯ್ತು, ಅದು ವಿಷಯ ಬೇರೆ. ಹೀಗಿರ್ಬೇಕಾದ್ರೆ ಮುಂದೆ ಒಂದು ಸಾಕಷ್ಟು ಈ ದಿನಗಳು ಕಳೆದ ಮೇಲೆ ಈ ಭಾಗ್ಯವಂತರು ಚಿತ್ರೀಕರಣದಲ್ಲಿ ರಾಜ್ಕುಮಾರ್ ಮತ್ತು ಬಿ ಸರೋಜಾ ದೇವಿ ಅವರು ಅಭಿನಯಿಸ್ತಾರೆ. ಆ ಸಂದರ್ಭದಲ್ಲೂ ಕೂಡ ಅವರು ಒಂದು ಮಾತನ್ನು ಹೇಳ್ತಾರೆ. ನನಗೆ ತುಂಬಾ ಅಪ್ಪು ಅಂದ್ರೆ ತುಂಬಾ ಇಷ್ಟ, ಅವನು ನನ್ನ ಮಗನಾಗಿ ಹುಟ್ಟಬೇಕಾಗಿತ್ತು, ನಿಮ್ಮ ಮಗನಾಗಿ ಹುಟ್ಟಿದ್ದಾನೆ ಅಂತ ಪಾರ್ವತಮ್ಮ ಅವರಲ್ಲಿ ಹೇಳಿದಾಗ ಪಾರ್ವತಮ್ಮ ಅವರಿಗೆ ತುಂಬಾ ಖುಷಿ ಆಗುತ್ತೆ ಮತ್ತು ಅಷ್ಟೇ ನೋವಾಗುತ್ತೆ. ಅಪ್ಪುವನ್ನ ಎಷ್ಟೊಂದು ತಮ್ಮ ಮಗನಂತೆ ಪ್ರೀತಿಸ್ತಾರೆ ಸರೋಜಾ ದೇವಿ ಅವರು ಅಂತ ಒಂದು ಮನಸ್ಸಿನಲ್ಲಿ ಎಂದೋ ಒಂದು ಹೇಳಿದ ಮಾತನ್ನು ನೆನಪಿನಟ್ಟುಕೊಂಡಿರ್ತಾರೆ. ಇದನ್ನ ತೆಗೆದ್ರೆ ಮುಂದೆ ನೋಡಿ, ಭಾಗ್ಯವಂತ ಸಿನಿಮಾ ಬರುತ್ತೆ. ಈ ಭಾಗ್ಯವಂತ ಸಿನಿಮಾದಲ್ಲಿ ಹೆಚ್ಚು ಕಡಿಮೆ ಪುನೀತ್ ಅಂದ್ರೆ ಮಾಸ್ಟರ್ ಲೋಹಿತ್ ಅವರದೇ ಒಂದು ಪೂರ್ಣ ಪ್ರಮಾಣದ ಪಾತ್ರ. ಇದರಲ್ಲಿ ರಾಜ್ಕುಮಾರ್ ಅವರು ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ ಅಷ್ಟೇ. ಹಾಗಾದ್ರೆ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಇರುವವರು ಯಾರು ಅಂತಂದ್ರೆ ಪುನೀತ್ ರಾಜ್ಕುಮಾರ್ ಮತ್ತು ಅವರ ಅತ್ತಿಗೆಯಾಗಿ ಆರತಿ ಮತ್ತು ಪತಿಯಾಗಿ ಅಂದ್ರೆ ಪುನೀತನ ಅಣ್ಣನಾಗಿ ಜೈ ಜಗದೀಶ್. ಈ ಸಿನಿಮಾನ ತುಂಬಾ ಜನ ಇಷ್ಟಪಟ್ಟಿದ್ರು. BS ರಂಗ ನಿರ್ದೇಶನ ಮಾಡಿರ್ತಕ್ಕಂಥ ಈ ಚಿತ್ರ ಇದು ತುಂಬಾ ಹಿಟ್ ಆಗಿತ್ತು ಆ ಕಾಲದಲ್ಲಿ. ಹೌದು, ಮುಂದೆ ಪುನೀತ್ ರಾಜ್ಕುಮಾರ್ ಅವರು ಹಾಗೆ ರಾಜ್ಕುಮಾರ್ ಅವರೊಂದಿಗೆ ಕೆಲವೊಂದಿಷ್ಟು ಸಿನಿಮಾಗಳನ್ನ ಮಾಡ್ಕೊಳ್ತಾ ಬಂದರು. ಅಂದ್ರೆ ಉದಾಹರಣೆಗಾಗಿ ನೋಡಿ, ಹೊಸ ಬೆಳಕು, ಚಲಿಸುವ ಮೋಡಗಳು, ಹಾಗೆ ಈ ರೀತಿ ಸಿನಿಮಾಗಳು ಬಂದಾಗ ಮುಂದೆ ಒಂದು ಸಿನಿಮಾ ಮಾಡ್ಬೇಕು ಅಂತ ಪಾರ್ವತಮ್ಮ ರಾಜ್ಕುಮಾರ್ ಅವರು ಒಂದು ಯೋಚನೆ ಮಾಡ್ತಾರೆ. ಇಲ್ಲ, ಪುನೀತ್ ಅಂದ್ರೆ ಬೆಟ್ಟದ ಹೂ ಸಿನಿಮಾಗಳು ಅದಕ್ಕಿಂತ ಮುಂಚೆ ಒಂದು ಸಿನಿಮಾವನ್ನ ಪುನೀತ್ಗಾಗಿ ಒಂದು ಕಥೆ ಮಾಡಿ ಅಂತ ಉದಯ್ ಶಂಕರ್ ಅವರು ಹೇಳ್ತಾರೆ. ದೊರೆ ಭಗವಾನ್ ಅವರ ನಿರ್ದೇಶಕರು. ಅವಾಗ ಒಂದು ಉತ್ತಮವಾದಂತ ಒಂದು ಚಿತ್ರ ರೆಡಿ ಆಗುತ್ತೆ. ಯಾರಿವನು, ಯಾರಿವನು ಸಿನಿಮಾ ರೆಡಿ ಆದಾಗ ಮೊದಲು ಆ ಸಿನಿಮಾಕ್ಕೆ ದೊರೆ ಭಗವಾನ್ ಆಗಲಿ, ಉದಯ್ ಶಂಕರ್ ಆಗಲಿ ಮತ್ತು ವರದರಾಜ್ ಆಗಲಿ ಎಲ್ಲರೂ ಆಯ್ಕೆ ಮಾಡಿದ್ದು ಆಕೆಯ ಅಂದ್ರೆ ಏನು, ಪುನೀತ್ ಯಾರಿವನು ಸಿನಿಮಾದ ಪ್ರಮುಖ ಪಾತ್ರಧಾರಿ. ಆ ಸಿನಿಮಾದಲ್ಲಿ ರಾಜ್ಕುಮಾರ್ ಮತ್ತು ರೂಪಾದೇವಿ ಹೀರೋ ಹೀರೋಯಿನಿ, ಅದೊಂದು ಬೇರೆ. ಇಲ್ಲಿ ಚಿಕ್ಕಮ್ಮನ ಪಾತ್ರ ಅಂದ್ರೆ ಪುನೀತನ ತಾಯಿಯಾಗಿ, ಅಂದ್ರೆ ಅವರು ಶ್ರೀನಾಥ ಅವರ ತಂದೆ ಎರಡನೇ ಮಡದಿಯಾಗಿ ಬಂದಿರ್ತಾರೆ. ಅಲ್ಲಿ ಆ ಪಾತ್ರ ಬೇಕಾಗಿತ್ತು. ಆಗ ಅವರು ಏನ್ ಮಾಡ್ತಾರೆ ಅಂದ್ರೆ ಆರತಿ ಅವ್ರನ್ನ ಆಯ್ಕೆ ಮಾಡಿದ್ರು. ಹೌದು, ಆರತಿ ಅವರನ್ನ ದೊರೆ ಭಗವಾನ್, ಉದಯ್ ಶಂಕರ್, ರಾಜ್ಕುಮಾರ್ ಕೂಡ ಹೇಳಿದ್ರು. ಇಲ್ಲ, ಯಾಕಂದ್ರೆ ಭಾಗ್ಯವಂತ ಸಿನಿಮಾದಲ್ಲಿ ಅವರೇ ಅಭಿನಯಿಸಿದ್ರು. ಅವರಿದ್ರೆ ಚೆನ್ನ, ತುಂಬಾ ಪಾತ್ರವನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗ್ತಾರೆ. ಆ ಭಾವನಾತ್ಮಕವಾದ ಪಾತ್ರವನ್ನು ಆರತಿ ಅವರು ಚೆನ್ನಾಗಿ ಮಾಡಬಲ್ಲರು ಅಂತ ಎಲ್ಲರೂ ಹೇಳಿದಾಗ ಅದು ಎಲ್ಲ ಆಯ್ಕೆ ಆಗಿರುತ್ತೆ.
ಅವಾಗ ಪಾರ್ವತಮ್ಮ ಅವರೇ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಉದಯ್ ಶಂಕರ್ ಅವರಿಗೆ. ಇಲ್ಲ, ನಾನು ತುಂಬ ಬಾರಿ ನೋಡಿದ್ದೇನೆ. ಯಾಕೆಂದರೆ ಬಬ್ರೋಹಣ ಭಾಗ್ಯವಂತರು ಆದಮೇಲೆ ಸರೋಜಾದೇವಿ ಅವರು ನಮ್ಮ ಸಿನಿಮಾದಲ್ಲಿ ಮಾಡಿಲ್ಲ. ಈಗ ಅವರು ಬೇರೆ ಬೇರೆ ಸಿನಿಮಾಗಳಲ್ಲಿ ಪಾತ್ರ ಮಾಡ್ತಾ ಇದ್ದಾರೆ. ಯಜಮಾನರೊಂದಿಗೆ ಹಾಕೋಣ ಅಂದರೆ ಅದು ಸಾಧ್ಯ ಇಲ್ಲ. ಈಗ ಈ ಸಿನಿಮಾದ ಕಥೆಯನ್ನ ನಾವು ಅಪ್ಪು ಅವರ ತಾಯಿಯಾಗಿ ಸರೋಜಾದೇವಿ ಅವರನ್ನು ಯಾಕೆ ಹಾಕಬಾರದು ಅಂತ ಅನ್ನೋ ಒಂದು ಪ್ರಶ್ನೆಯನ್ನ ಪಾರ್ವತಮ್ಮ ಅವರು ಉದಯ್ ಶಂಕರ್ ಅವರಿಗೆ ಮತ್ತು ದೊರೆ ಭಗವಾನ್ ಮತ್ತು ವರದಪ್ಪ ಅನ್ನೋರಿಗೆ ಕೇಳಿದಾಗ ರಾಜ್ಕುಮಾರ್ ಅವರು ಒಂದು ಕ್ಷಣ ಮೌನವಾಗ್ತಾರೆ, ವಿಚಾರಿಸಿದಾಗ ನಿನ್ನ ಊಹೆನೂ ಸರಿಯಾಗಿದೆ, ಯಾಕೆ ಅಂತ ವಿವರಿಸಿ ಹೇಳು ಅಂತ ಕೇಳಿದಾಗ ಇದೆಲ್ಲ ವಿಷಯವನ್ನು ಹೇಳ್ತಾರೆ. ಇಲ್ಲ, ಯಾವಾಗಲೂ ಅವರು ನಮ್ಮ ಅಪ್ಪನ ತುಂಬ ಪ್ರೀತಿಸ್ತಾ ಇದ್ರು. ಅಪ್ಪು ನನ್ನ ಮಗನಾಗಿ ಹುಟ್ಟಬೇಕಾಗಿತ್ತು. ಅಪ್ಪಿ ತಪ್ಪಿ ನೀನು ಪಾರ್ವತಮ್ಮನವರು ಹೊಟ್ಟೆಯಲ್ಲಿ ಹುಟ್ಟಿದ್ಯಾ, ಖಂಡಿತ ನೀನು ನನ್ನ ಮಗನೇ ಕಣಪ್ಪ ಅಂತೇಳಿ ಯಾವಾಗಲೂ ಅಪ್ಪನ ಮುದ್ದಿಸ್ತಾ ಇದ್ರು. ಆ ಒಂದು ಸನ್ನಿವೇಶ ನೆನಪು ಮಾಡಿಕೊಂಡಾಗ ಪಾರ್ವತಮ್ಮ ಎಂಥ ಮಾತೃ ಹೃದಯ, ಆಹಾ, ಆ ತಾಯಿ ವಾತ್ಸಲ್ಯವೇ ಅಂತ ಒಂದು ಸಿನಿಮಾಗಳನ್ನ ಮಾಡೋಕ್ಕೆ ಸಾಧ್ಯ ಆಗಿತ್ತು. ಆಗ ಅವರೇ ಹೇಳ್ತಾರೆ, ಇಲ್ಲ ಸರ್, ದಯವಿಟ್ಟು ಆರತಿ ಅವರೊಂದಿಗೆ ಬೇಕಾದ್ರೆ ಸಾಕಷ್ಟು ಚಿತ್ರಗಳನ್ನ ಮಾಡೋಣ, ಈ ಸಿನಿಮಾಕ್ಕೆ ಸರೋಜಾದೇವಿ ಅವ್ರನ್ನ ಹಾಕಿದಾಗ ಎಲ್ಲರೂ ಒಪ್ಕೊಡ್ತಾರೆ. ಆಗ ತಾನೇ ಬಂದದ್ದು ಯಾರಿವನು ಸಿನಿಮಾ. ಆಗ ಸರೋಜಾದೇವಿ ಅವರು ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಎಷ್ಟೊಂದು ಅಪ್ಯಾಯಮಾನವಾಗಿ ಅಂತಂದರೆ ಈಗಲೂ ನೀವು ಆ ಸಿನಿಮಾದ ಸನ್ನಿವೇಶಗಳು ಮತ್ತು ಆ ಹಾಡಿನ ಸನ್ನಿವೇಶಗಳನ್ನ ನೋಡಿದಾಗ ನಿಜವಾದ ತಾಯಿ ಮಕ್ಕಳು ಕೂಡ ಇಷ್ಟೊಂದು ಪ್ರೀತಿಯಿಂದ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಆ ರೀತಿಯಾದಂಥ ಒಂದು ಸಿನಿಮಾ ಬಂದಿತ್ತು ಯಾರಿವನು. ಸರೋಜಾದೇವಿ ಅವರು ಯಾವಾಗಲೂ ಪುನೀತ್ ಅವರನ್ನ ತಮ್ಮ ಮಗ ಅಂತ ಹೇಳ್ಕೊಳ್ತಾ ಇದ್ರು. ಆ ಒಂದು ಪರಂಪರೆ ಅದು ಅವರು ಬದುಕಿರುವ ಅವಧಿ ಅಂದರೆ ಪುನೀತ್ ರಾಜ್ಕುಮಾರ್ ಅವರು ಇರುವಾಗೂ ಕೂಡ ಇತ್ತು. ಆಮೇಲೆ ನಟ ಸಾರ್ವಭೌಮ ಸಿನಿಮಾದಲ್ಲಿ ಜೊತೆಯಾಗಿ ಅಭಿನಯಿಸಿದರು.